ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಕ್ಯಾಬೇಜ್ ಪಕೋಡ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ. ನೀವು ಬೇರೆ ಬೇರೆ ತರಹದ ಪಕೋಡವನ್ನು ತಿಂದಿರ್ತೀರಾ. ಇದು ಹೊಸ ಥರ ರೆಸಿಪಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಕ್ಯಾಬೇಜನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಕತ್ತರಿಸಿದ ಹಸಿಮೆಣಸಿನಕಾಯಿ, ಕತ್ತರಿಸಿದ ಕರಿಬೇವು, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ಕ್ರಷ್ ಮಾಡಿದ ಧನಿಯಾ, 1 ಚಮಚ ಅರಶಿನ, ಖಾರಕ್ಕೆ ತಕ್ಕಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟು, 1/4 ಭಾಗ ಆಗುವಷ್ಟು ಅಕ್ಕಿ ಹಿಟ್ಟು, ಕೊನೆಗೆ 1 ಚಮಚ ಎಣ್ಣೆ, ಕೋಕೋನಟ್ ಆಯಿಲ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೂರು ಚೂರು ನೀರು ಹಾಕ್ಕೊಂಡು ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬೇಕು, ಎಲ್ಲ ಕಡೆ ಅದು ಮಿಕ್ಸ್ ಆಗಬೇಕು. ಒಂದೇ ಸಲ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಬೇಕು. ಸರಿಯಾಗಿ ಕಲಿಸಿ. ಕಡಲೆ ಹಿಟ್ಟು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ, ಅದನ್ನು ಸರಿಯಾಗಿ ಕಲಿಸ್ಬೇಕು. ಪಕೋಡ ಥರ ನಾವು ಹೇಗೆ ಕಲಿಸ್ತೀವಿ ಹಾಗೇ ಸರಿಯಾಗಿ ಮಿಕ್ಸ್ ಆಗಬೇಕು. ಈಗ ರೆಡಿಯಾಗಿದೆ ಹಿಟ್ಟು. ಇವಾಗ ಚೂರೇ ಹಿಟ್ಟನ್ನು ತಗೊಂಡು ಪಕೋಡ ಶೇಪಲ್ಲಿ ಬಿಸಿಯಾದ ಎಣ್ಣೆಗೆ ಬಿಡಬೇಕು, ಒಂದೊಂದಾಗಿ ಬಿಡಬೇಕು. ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಅಷ್ಟರ ತನಕ ನೀವು ಎಣ್ಣೆಯಲ್ಲಿ ಕಾಯಿಸಬೇಕು. ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ, ತಿನ್ನುವಾಗಲೂ ಅಷ್ಟೇ ಕ್ರಿಸ್ಪಿಯಾಗಿ ಇದೆ. ಇವಾಗ ಕಂದು ಬಣ್ಣ ಆಗಿದೆ. ಎಣ್ಣೆಯಿಂದ ತೆಗಿರಿ. ತೆಗೆದ್ಬಿಟ್ಟು ಸೈಡ್ಗೆ ಹಾಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್.